ನೋಡಪ್ಪ ನಿಮ್ಮಮ್ಮ ಗನ್ವ ಕರ್ಕೊಂಡೋಗಿವ ಮನೆಗೆ ಕಿಕ್ಕೊಂಡು ಹೆಂಗೆ ನೋಡ್ಕೊಂಬತೈತೆ. ಅಲ್ಲ ನೋಡಿ ನೀನು ಹೆಂಗೆ ನೋಡ್ಕೊಂಡೆ, ನಿಮ್ಮಮ್ಮಗೆ ಹೆಂಗೆ ನೋಡ್ಕೊಂಡ್ರು ಅಷ್ಟಕ್ಕಷ್ಟೇನೆ. ಇವಾಗ ನಾನು ಬುದ್ಧಿ ಕಲ್ತ್ಕ ನೀನು. ನಿಮ್ಮಮ್ಮನ ಬಿಟ್ಟು ಇನ್ನು ತೆಪ್ಪು ನೀರು ಹತ್ಕೊಳ್ಳಿ. ನಾವು ಎಷ್ಟು ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ನಂಬಲ್ಲ. ಏನೇ ಅಂದರೆ ಅಷ್ಟಕ್ಕಷ್ಟೇ ಅವ್ರನ್ನ ನೀನು ಎಷ್ಟು ನಂಬೇಕು ಅಷ್ಟು ನಂಬು. ನೀನು ಹೆಂಗೆ ನೋಡ್ಕೊಂಡು ಹಣ್ಣೆಲ್ಲ ಸುಲ್ ಕೊಡ್ತಿದ್ದೆ. ಅಯ್ಯೋ ನಿಮ್ಮಮ್ಮ ಏನೇ ಅಂದ್ರೂ ನಿಮ್ಮಮ್ಮಗೆ ನಿಯತ್ತಿಲ್ಲ ಬಿಡು. ಬಿಡತ್ತ ಹಾಳಾಗೋಗ್ಲಿ, ಅದು ದೇವ್ರು ನೋಡ್ಕೊಂತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರನ್ನೇ ನೋಡ್ಕೊಂಬ್ಲೇಳು. ಇನ್ನೇನು ಮಾಡೋಣ ಹೇಳು, ಬಿಡತ್ತ ಹೋಗ್ಲಿ. ಇನ್ನೊಂದ್ಸತಿ ಯಾರಿಗಾನ ಚೆನ್ನಾಗಿಲ್ಲ ಕರ್ಕೊಂಬತ್ತೀನಿ ಅಂತ ಏನಾನ ಹೇಳು. ನೀನೇನಿಲ್ಲ, ನೀನೇ ಅಮ್ಮಗೆ ಚೆನ್ನಾಗಿಲ್ಲ ಕರ್ಕೊಂಬತ್ತೀನಿ ಮಾಡಿಕ್ಕೂ ನೋಡುಕ ಅಂತ ಹೇಳಿ ಕರ್ಕೊಂಬಂದಿದ್ದು. ನೀನು ಹೇಳ್ದೆ ಅಂತಲೇ ನಾನು ನೋಡ್ಕೊಂಡಿದ್ದು. ನನಗೆ ಎಷ್ಟು ಜನ ನೋಡ್ಕೊಂಡ್ವಿ. ಒಂದು 7-8 ಸಾವಿರ ರೂಪಾಯಿ ದುಡ್ಡು ಮುಗೀತು. ಅದನ್ನೆಲ್ಲ ತೋರಿಸಿ ನಾ ಇವತ್ತು ಕಳ್ಕೊಂಡು ನೋಡು ಅವರು ಹೆಂಗಂದ್ರೂ ನಾಳೆ ಆ ಕಡಿಕೆನೆ. ನನಗೆ ಇನ್ಮೇಲೆ ಗೊತ್ತಾತಲ್ಲ, ಇನ್ಮೇಲೆ ಯಾರಿಗೂ ಅಯ್ಯಂಬಕ್ಕೆ ಹೋಗಲ್ಲ ನಾನು. ಅದಕ್ಕೆ ಮತ್ತೆ ಮುತ್ತಕ್ಕೆ ಚೆನ್ನಾಗಿಲ್ಲ ಅಂತ ಬಿದ್ದವ್ರೆ ಅಂತ ಕರೆದ್ರು ನಾನು ಹೋಗಲಿಲ್ಲ. ಇನ್ಮೇಲೆ ಗೊತ್ತಾಯ್ತಲ್ಲ, ನಮ್ಗೆಲ್ಲರ ಬುದ್ಧಿಗೆ ಗೊತ್ತಾಯ್ತು. ಇನ್ನು ರಾಣಿ ಏನು ತಲೆ ಕೆಡಿಸ್ಕೊಂಬಲ್ಲ. ನಾನು ಮನ್ಸಾಗ ಏನಿರೋದು ಇಪ್ಪಟ್ಟು ನಾವು ಸೈಡ್ ತಗೊಂಡಿದ್ದೀವಿ, ಮನೆ ಕಟ್ಟಿಸ್ಬೇಕು ಅಂಬೋದೇ ಇರೋದು. ಇನ್ಮೇಲಿಂದ ಮನೆ ಕಟ್ಟಿಸ್ಕೊಂಡು ನಮ್ಮ ಮನೆ ನಾವು ಮಾಡ್ಕೊಂಡು ನಾವು ಹೋಗೋದು, ಅಲ್ಲ ಕುಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು ಅಂಬೋದೇ ನಮ್ಮ ಮನಸ್ಸಿನಲ್ಲಿರೋದು ಅಷ್ಟೇ. ಮತ್ತೆ ನಾವು ನಮ್ಮದು ತಮ್ಮದು ಅಂತಿರ್ಬೇಕು. ಯಾರು ಆಗಲ್ಲ ನಮ್ಮ ಇಲ್ಲ ಅಂದರೆ ಯಾರು ಕೊಡಲ್ಲ ಕಣಪ್ಪ. ಕಿತ್ಕೊಂಡು ಹೋಗಾರೆ ಯಾವ ಸಂಬಂಧಿಕರಾಗಲಿ ಯಾರೇ ಆಗಲಿ ಎಲ್ಲ ಬರೀ ಕಿತ್ಕೊಂಡು ಹೋಗ ಅಂತಾರೇನೆ. ಏನೋ ನೋಡ್ಕೋಬೋದು, ನೋಡ್ಕೊಂಡ್ರು ಯಾರು ಆಗಲ್ಲ. ಎಷ್ಟರಾಗಿರ್ಬೇಕು ಅಷ್ಟರಾಗಿರ್ಬೇಕು. ನೀನು ಅತಿಯಾಗಿ ನಮ್ಮಮ್ಮ ಅಂತಲ್ಲ, ಎಲ್ಲಿ ತಾಯಿ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಂತನ್ನು. ಆದರೆ ಅವ್ರಿಗೂ ಮಗ ಅನ್ನೋದೊಂದು ಸ್ವಲ್ಪನೂ ಇಲ್ವಾ? ಒಂದು ಸ್ವಲ್ಪ ಪ್ರೀತಿ ಅವರು ನೋಡೇ ಇಲ್ಲ. ಒಂದು ದಿವಸಕ್ಕೆ ನಾನು ಚೆನ್ನಾಗಿಲ್ಲ ಅಂತೇಳಿ ಹೆಂಗಿದ್ಯಮ್ಮ ಏನಮ್ಮ ಅಂತ ಮುಂದೋದ್ರೂ ಹಂಗೆ ಆಗಬೇಕು ಅಂತ ಹೇಳ್ಕೊಂಡು ಓಡಾಡಿದ್ರು. ಇವತ್ತು ಅವ್ರಿಗೆ ಅದು ಕಷ್ಟ ಏನಂತ ಗೊತ್ತಾಗಬೇಕು. ನಾನು ಯಾಕೆ ನಿಮ್ಮ ಅಮ್ಮನ ಬಗ್ಗೆ ನಿಮ್ಮ ಅಮ್ಮನ ಮೇಲೆ ನಾನು ಸಿಟ್ಟಾಗೋದು ಅಂತಂದರೆ ಅವ್ರಿಗೆ ಕಷ್ಟ ಏನಂತ ಗೊತ್ತಾಗಬೇಕು. ಈ ಅಮ್ಮ ಯಾಕೆ ಕರ್ಕೊಂಡೋಗೋರು ನೋಡ್ಕೊಂಬೋದು, ಅವ್ರಿಗೆಲ್ಲ ನಾ ಸಪೋರ್ಟ್ ಮಾಡೋದು ಯಾಕೆ ಮಾಡಬೇಕು? ಅವ್ರಿಗೆ ಕಷ್ಟ ಎಂಬುದು ಗೊತ್ತಾಗಬೇಕು. ನಾನು ಹಿಂಗೆ ಮಾಡಿದ್ರೆ ಹೆಂಗೆ ನೋಡಿ. ನನಗೆ ನಾನು ಚೆನ್ನಾಗಿದ್ದಿದ್ರೆ ಇವತ್ತು ನನ್ನ ಮೈದನ್ನ ಹೆಂಡ್ತಿ ಬಂದು ನನ್ನ ನೋಡಾರಲ್ಲ ನೋಡ್ಕೊಂಬಾರಲ್ಲ ಎಂಬುದು ಅವ್ರಿಗೆ ಕಷ್ಟ ಏನಂತ ಗೊತ್ತಾಗಬೇಕಾಯ್ತು. ಅವತ್ತು ನಾನು ನಮ್ಮ ಅತ್ತೆನ ಹೋಗಿ ನೋಡಲಿಲ್ವಲ್ಲ, ಇವತ್ತು ನನಗೆ ಆ ಕರ್ಮ ರಿಟರ್ನ್ ಆಗೈತೆ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಇವತ್ತೇ ಸುಧಾರಿಸೋದೇ ಇಲ್ಲ. ಅವ್ರಿಗೆ ಬುದ್ಧಿ ಬರಬೇಕು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನನಗೇನು ನಿಮ್ಮ ಅಮ್ಮನ ಮೇಲೇನು ಬರ ಇದಿಲ್ಲ. ನನಗೇನಕ್ಕೆ ಸಿಟ್ಟು ಅವ್ರಿಗೆ ಬುದ್ಧಿ ಬರಬೇಕು. ನಿಮ್ಮಮ್ಮ ಯಾಕೆ ಹಿಂಗೆ ಮಾಡುತ್ತೆ, ಒಂಥರ ಓವರಾಗಿ ಆಡುತ್ತೆ ಅಂತ ನನಗೆ ಅದು ಹಂಗಾಗ್ತೈತೆ. ಸರಿ ಆಯ್ತಮ್ಮ, ಹಂಗೆ ಇರ್ತೀನಿ ರಾಣಿ. ಇನ್ಮೇಲಿಂದ ನಿನ್ನ ಮಾತು ಮೀರಲ್ಲ. ಇದೊಂದು ನಾನೇನೋ ಕರ್ಕೊಂಬಂದು ನೋಡ್ಕೊಂಡೆ. ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಏನೋ ಮಾಡಿದೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಅಲ್ಲಿಗೆ ನಾನು ಹೇಳಿದ್ಯಲ್ಲ ಬಿಡತ್ತ ಹೋಗ್ಲಿ. ಇನ್ಮೇಲಿಂದ ನಾನು ಯಾರಿಗೂ ಅಯ್ಯಂಬಕ್ಕೆ ಹೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತಮ್ಮ, ಹಂಗೆ ಇದು ಬಿಡ್ತೀನಿ. ತಲೆ ಕೆಡಿಸ್ಕೊಂಬಲ್ಲ, ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಲ್ಲ. ಏನಮ್ಮ ಏನೋ ಮಾತಾಡ್ತಾ ಇದ್ದೀರಾ ರಾಣಿ? ಅಯ್ಯಪ್ಪ ಸರಿಯಾಗಿ ಹೊಗೆ ಆಗ್ತಾ ಇದ್ದೆ. ಅಯ್ಯಪ್ಪ ಏನೋ ಅವ್ರ ಅಮ್ಮಯ್ಯ ಹಂಗೆ ಹೆಂಗೆ ನೋಡ್ಕೊಂತು ನೋಡು. ಈಗ ಅವ್ರ ಅಮ್ಮಯ್ಯ ಹೆಂಗೆ ಅವ್ರಿಗೆ ಬಂದು ಚೆನ್ನಾಗಿಲ್ಲ ಅಂತಂದ್ರೂ ಒಂದು ದಿವಸ ನೋಡ್ಕೊಂಬಿಲ್ಲ ಇವ್ರ ಅಮ್ಮಯ್ಯನ ಅವಳು. ಮತ್ತೆ ಇವಾಗ ಕರ್ಕೊಂಬಂದು ಮನೆಗೆ ಘನವಾಗಿ ಇಕ್ಕಣೈತೆ. ಅಲ್ಲ ನನಗೆ ಅಯ್ಯಮ್ಮನ ಮೇಲೆ ಯಾಕೆ ಸಿಟ್ಟು ಅಂದರೆ ಅವ್ರಿಗೆ ಏನಂತ ಕಷ್ಟ ಅಂತ ಗೊತ್ತಾಗಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಒಬ್ಬಟ್ಟು ತಗೊಂಡು ಕೊಡೋದು, ಎಲ್ಲ ನೋಡ್ಕೊಂಬೋದು, ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೆಲ್ಲ ಮಾಡಿರಿ. ಇನ್ನೇನು ಅವ್ರಿಗೆ ಕಷ್ಟ ಅಂಬೋದು ಗೊತ್ತಾಗುತ್ತಪ್ಪ. ಅವ್ರಿಗೆ ಇನ್ನೆಲ್ಲಿ ಬುದ್ಧಿ ಬರುತ್ತೆ? ನನಗೆ ಅವ್ರಿಗೆ ಬುದ್ಧಿ ಬರ್ಬೇಕಂದ್ರೆ ನೀವು ಅಮ್ಮ ಸುಮ್ಮನೆ ಇರಬೇಕು ಅಂತ ನಾನು ಅದಕ್ಕೆ ಮೇಲೆ ಎಲ್ಲರಿಗೂ ನೋಡ್ಕೊಂಡಿದ್ಯಲ್ಲ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನನ್ನ ಗಂಡನಿಗೆ ನಾನು ಇವತ್ತು ತಕ್ಕೊಂಡಿದ್ದೀನಿ. ಇನ್ನೊಂದು ದಿವಸ ನನಗೆ ನಮ್ಮದು 7-8 ಸಾವಿರ ರೂಪಾಯಿ ದುಡ್ಡು ಮುಗೀತು ಗೊತ್ತೇ. ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ರಕ್ತ ಚೆಕಪ್ಪು ಅದು ಇದು ಅಂತ ಯಪ್ಪ ಎಷ್ಟು ಹಣ್ಣು ಹಂಪಲು ತಾಂಬಂದು ಕೊಟ್ಟು. ಅಯ್ಯೋ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಎಲ್ಲೈತೆ ನೀಯತ್ತು? ಅದಕ್ಕೆ ಮತ್ತೆ ಮನುಷ್ಯನಿಗೆ ನೀಯತ್ತಿಲ್ಲ. ಯಾವುದಾನ ಒಂದು ಪ್ರಾಣಿಗಳಿಗೆ ಸಾಕಿದ್ರೂ ಒಂದು ವಾರ ಊಟ ಹಾಕಿದ್ರೆ ಸಾಕು, ಎಷ್ಟು ಪ್ರಾಣಿಗಳು ನೀಯತ್ತಾಗಿರ್ತವೆ. ನಾವೇ ಮನುಷ್ಯನಿಗೆ ಎಷ್ಟೇ ಏನು ಮಾಡಿದ್ರು ನೀಯತ್ತಿಲ್ಲ ಅನ್ನೋದು ಇದಕ್ಕೆ. ಮತ್ತೆ ಬಿಡತ್ಲಾಗ ಹೋಗ್ಲಿ. ಈಗ ಏನಪ್ಪ ಕರ್ಕೊಂಬಂದು ನಮ್ಮಮ್ಮ ಅಂತ ನೋಡ್ಕೊಳೈತೆ. ಅವ್ರಿಗಿರ್ಬೇಕಪ್ಪ, ನಾವು ಹಿಂಗೆ ಮಾಡಿದ್ರೆ ಹೆಂಗೆ, ನಾನು ಹಿಂಗೆ ಮಾಡಬಾರ್ದು ಅಂಬೋದು ಅವ್ರಿಗಿರ್ಬೇಕು. ಅವ್ರಂಗೆ ಮಾಡಿರಿಗೆ ಏನು ಮಾಡೋಕ್ಕಾಗಲ್ಲ. ಬಿಡತ್ತ ಹಂಗೆ ಮಾಡ್ಕೊಂಡು ಹಾಳಾಗಿ ಹೋಗ್ಲಾಡು. ಯಾಕೆ ಸುಮ್ಮನೆ. ಈಗ ನೀವು ನಿಮ್ಮ ಪಾಡಿಗೆ ನೀವು ನಿಮ್ಮ ಜೀವನ ನೋಡ್ಕೊಂಡು ಇವಾಗ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಿ. ಆದರೆ ಬೆಳಿಗ್ಗೆ ಇಲ್ಲಾಸಿ ಹೋಗ್ತಾ ಇದ್ದಾಳೆ ನಮ್ಮ ಅತ್ತೆ ನನಗೆ ದೋಸೆ ಮಾಡಿಕೊಟ್ಟಿತ್ತು. ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಹಾಕ್ಕೊಟ್ಟಿತ್ತು, ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟಿತ್ತು ಅಂತ ಹೇಳ್ಕೊಂಡು ಹೋಗ್ತಾಳೆ ನನ್ನ ಮುಂದೆ. ನನಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ಓಡಾಡ್ತಾಳೆ. ಗೊತ್ತಾಗಲಿ ಅಂತ. ಬಿಡತ್ತ ಹಂಗೆ ಮಾಡ್ಕೊಂಬ್ಲತ್ತ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಅದಕ್ಕೆ ಅಪ್ಪಂಗೆ ಹೇಳ್ತಾ ಇದ್ದೀನಿ, ನಿನ್ನ ಬುದ್ಧಿ ಕಲ್ತ್ಕೊಂಡು ಇಲ್ಲಿಗೆ ಹೊರ್ಕೊಂಡು ನೀನು ಸುಮ್ಮನೆ ಇರೋದು ಕಲಿ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಇವನೇನ ನಮ್ಮದು ಮನೆಗಿಳ್ಕೊಂಬಕ್ಕೆ ಕರೀತಾನೆ ಅನಿಸ್ತೈತೆ. ಗೃಹ ಪ್ರವೇಶ ಅಂತೇಳಿ ಹೇಳ್ತಾಯಿದ್ರು. ಏನನ್ನ ಕರೆದ್ರೆ
ನಮ್ಮ ಅಪ್ಪ ಅಮ್ಮ ಅವಾಗೆಲ್ಲ ಚೆನ್ನಾಗಿ ಆಗ್ತಾರೆ ಅನ್ಸುತ್ತೆ. ಎಲ್ಲ ಚೆನ್ನಾಗಿ ಆಗ್ತಾರೆ ಅವಾಗ. ಕರೀತಾನೆ ಗೃಹ ಪ್ರವೇಶಕ್ಕೆ ಕರಿದಂಗಂತ ಇರಲ್ಲ. ಅಯ್ಯೋ ದೊಡ್ಡ ಕಾರ್ಯ, ಕರೀರಿ ಅವಳೊಬ್ಳನ್ನ ಯಾಕೆ ಬಿಡ್ತೀರಾ ಅಂತ ಊರಾಗ ಯಾರಾದರೂ ಹೇಳ್ತಾರೆ. ಗೃಹ ಪ್ರವೇಶಕ್ಕೆ ಕರೆದಾಗ ಚೆನ್ನಾಗಿ ಆಗ್ತೀನಿ. ಕರಿತಾನೆ ಅಂದ್ಕೊಂಡಿದ್ದೀನಿ ನಾನು. ನಮ್ದವನು ಕರಿತಾನೆ ಸಾಮಾನ್ಯ ಬಂದು, ಯಾಕಂದ್ರೆ ಅವ್ನ ಕೆಲಸ ಅಲ್ಲ, ಅವ್ನು ಬಂದು ಕರೀತಾರೆ, ಅವಾಗ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ ನಾನು. ಯಾಕೆ ಹಂಗೆ ಯೋಚನೆ ಮಾಡ್ತಾ ಇದೀಯಾ? ಯಾತು ಯೋಚನೆ ಮಾಡಬೇಡಮ್ಮ ತಾಯಿ, ನೀನು ಚೆನ್ನಾಗಿರು. ಇಲ್ಲಿ ಬಂದಾಗಿಂದ ಚೆನ್ನಾಗಿದೆಯಲ್ಲ. ಇಲ್ಲಿಗೆ ಬಂದಾಗಿಂದ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತೈತಿ. ಅಯ್ಯೋ ಆ ಮನೆಗೆ ಅಪ್ಪ, ಆ ಮನೆಗೆ ನಾನು ಖಾಲಿ ಮಾಡ್ಕೊಬರಕ್ಕೂ ಬರಲ್ಲಪ್ಪ ತಂದೆ. ಎಲ್ಲ ನೀನೇ ತುಂಬ್ಕೊಂಬ, ನಾನು ಮಾತ್ರ ಮನೆಗೆ ಖಾಲಿ ಇಕ್ಕಲ್ಲ. ನಾನೆಲ್ಲ ಪಾತ್ರೆ ಸಾಮಾನೆಲ್ಲ ತಂದು ನೀನು ಖಾಲಿ ಮಾಡೋಣ ಅಂತ. ನೇನು ಮಾಡೋಕ್ಕಾಗುತ್ತೆ, ಅಲ್ಲಿ ಇರೋಕ್ಕಾಗಲ್ಲ ಅಂತೀಯಲ್ಲ, ಅದಕ್ಕೆಲ್ಲ ತಗೊಂಬಂದು ಎಲ್ಲ ಖಾಲಿ ಮಾಡ್ತೀನತ್ತ. ಖಾಲಿ ಮಾಡಿ ಅಡ್ವಾನ್ಸ್ ಕೊಟ್ಟಿರೋದು ಇಸ್ಕೊಂಡು ಸುಮ್ಮನೆ ತೆಪ್ನಾಗತ್ ಕಲಿ ಬೇಡಪ್ಪ. ಇಲ್ಲಿ ಬಂದಾಗಿಂದ ನೆಮ್ಮದಿ ನಿದ್ದೆ ಮಾಡ್ಕೊಂಡು ಹೋಗೋ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೆಂಗನ ಮತ್ತೆ ಮಾಡಿಕ್ಕುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಹೆಂಗಾತ ಚೆನ್ನಾಗಿದೆ. ನನಗೆ ನಿದ್ದೆ ಮಾಡ್ದಿಲ್ಲದೆ ಕಣಪ್ಪ. ನಾನು ಏನು ಚಿಂತೆ ಮಾಡಲ್ಲ. ನಾನೇನು ಅನ್ಕೊಂತಿದ್ದೆ ಅಂದರೆ ಮನಸ್ಸಿನಾಗೆ, ನಮ್ಮದು ಇವಾಗ ಗೃಹ ಪ್ರವೇಶ ಮಾಡ್ತಾನಂತೆ, ಎಲ್ಲನ ನನಗೆ ಕರಿತಾನೆ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ರು ಹೋಗ್ತೀಯೇ? ಕರೆದ್ರೆ ಹೋಗೋಣ ಅಂತ. ಕರೆದ್ರೆ ಹೋಗ್ತೀನಿ, ಚೆನ್ನಾಗಾಗೋಣ ಅಂತ. ನಮ್ಮ ಅಪ್ಪ ನಮ್ಮ ಅಮ್ಮ ಇಂತಾಗೆ ಚೆನ್ನಾಗಾಗ್ಬೇಕು. ಈ ರಾಣಿ ಮ್ಯಾಗ್ಲ ಸಿಟ್ಟಿಗೆ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಚೆನ್ನಾಗಾಗಬೇಕು. ನಮ್ಮ ಅಪ್ಪ ನಮ್ಮಯ್ಯ ಸ್ವಾತಿ ತಗಾಗಲಿ ಎಲ್ಲರ ತಗೂ ಚೆನ್ನಾಗಾಗಬೇಕು ನಾನು. ಚೆನ್ನಾಗಾಗೋಣ ಅಂತ ಕರಿತಾನೆ. ಕರಿದಂಗಂತೂ ಮಾಡಲ್ಲ, ಯಾಕಂದರೆ ಎಲ್ಲರನ್ನೂ ಕರೆದು ನಾನು ಒಬ್ರನ್ನ ಬಿಟ್ಟರೆ ಊರಾಗೆ ಅವ್ರನ್ನೂ ಒಬ್ರನ್ನ ಕರೆದಿಲ್ಲ. ಅದು ಹೆಂಗೆ ಮಾಡ್ತೀಯ ಕಾರಿಗೆ ಅಂತ ಯಾರನ್ನ ದೊಡ್ಡವ್ರು ಇರ್ತಾರಲ್ಲ, ಹೇಳ್ತಾರೆ. ಹೇಳ್ತಾರೆ ಕರೀತಾರೆ ಹೇಳು. ದೊಡ್ಡ ಸೀರೆ ತಗೊಂಬಂದು ಕರೀತಾರೆ. ಹೋಗೋಣ. ಸುಮ್ಮನೆ ಹೋಗಿ ಚೆನ್ನಾಗಿರ್ಬೇಕು. ಇವಾಗ ಈ ರಾಣಿ ಮುಂದೆನೂ ಇದ್ದೀನಿ ಮುಂದೆನೂ ನಾವೆಲ್ಲರ ತಗು ಚೆನ್ನಾಗಿರ್ಬೇಕು. ನಮ್ಮ ಅಣ್ಣ ತಮ್ಮಗಳು ಎದುರಿಗೆ ಎಲ್ಲರ ತಗು ಚೆನ್ನಾಗಿರ್ಬೇಕು. ಮತ್ತು ಅವಳು ಭಾರಿ ಇದು ಮಾಡ್ತಾಳೆ ಅಲ್ಲ. ನಾನು ಹಿಂಗೆ ಮನೆಗೆ ಬಿದ್ದು ಚೆನ್ನಾಗಿಲ್ಲ ಅಂತೇಳಿ ಇವತ್ತೆ ಅಷ್ಟೊಂದು ಕರೆದ್ರೂ ಬರಲಿಲ್ವಂತೆ ಅವಳು ರಾಣಿ. ನೋಡಪ್ಪ ಅವಳಿಗೆ ಇನ್ನೆಷ್ಟು ಇರಬೇಡ. ಮತ್ತೆ ಅದನ್ನೆಲ್ಲ ನಮ್ಮ ಮನಸ್ಸಿನಾಗ ಇಟ್ಕೊಂಡಿರ್ಬೇಕು ಅವ್ರು ಮಾಡಿರೋದೆಲ್ಲನ. ಅದಕ್ಕೆ ಮತ್ತೆ ನಿಮ್ಮ ದನ ಆಗಲಿ ನಿಮ್ಮ ಸ್ವಾತಿ ಆಗಲಿ ಯಾರು ಕರೆದ್ರೂ ಎಲ್ಲರ ತಗನು ಚೆನ್ನಾಗಿರು. ಸುಮ್ಮನೆ ಅಷ್ಟೇನೆ. ಎಲ್ಲರ ತಗೋ ಚೆನ್ನಾಗಿ ಇತ್ಕೊಂಡು ಹೋಗು. ಚೆನ್ನಾಗಿದ್ರತ್ಲಾಗ ಯಾವುದೂ ಇರಲ್ಲ. ಯಾವಳ ಒಬ್ರು ದುಡ್ಡು ಇಸ್ಕೊಂಡಿಲ್ಲಪ್ಪ, ಕೊಡಲೇ ಇಲ್ಲ. ಏನು ಮಾಡೋದು? ಏನು ಮಾಡ್ಬೇಕೇನೋ. ನನಗಂತೂ ಯಾಕನ ಕೊಟ್ಟನಪ್ಪ ಮಂಗತ್ತವ ಕೈಯಾಗೊಳ್ದು ಯಾರಿಗೂ ಕೊಡಬಾರ್ದು. ಕೊಡಬಾರ್ದು ಹೇಳು. ಸುಮ್ಮನೆ ಕೊಟ್ಟು ನಮ್ಮ ದುಡ್ಡು ನಾವು ಕೊಟ್ಟು ಕಳ್ಕೊಬೇಕಾಗುತ್ತೆ. ನಾನು ಅವಾಗ ಅಯ್ಯೋ ಚೆನ್ನಾಗಿದ್ಲಲ್ಲ ಅಂತ ಕೊಟ್ಟೆ. ಏನಾಗೈತೋ ಏನೋ ಅವಳಿಗೆ. ಗೆರ್ಗಾಗೈತೋ ಇಲ್ವೋ. ಅಯ್ಯೋ ನಾನಂತ ಅಷ್ಟಿಷ್ಟು ಬೈಕೊಂಡಿರಲಿಲ್ಲ. ಅವಳಿಗಂತೂ ಸರಿಯಾಗಿ ಅಂದಿದ್ದೀನಿ. ಅಲ್ಲಿ ಎಂತೆಂಥ ಮಾತು ಬೈದು ಬಂದಿದ್ದೀನಿ ಅಂದ್ರೆ ಅಂತಂಥ ಮಾತು ಬಂದಿದ್ದೀನಿ. ನೀನು ಎಲ್ಲ ನಮ್ಮ ದಡಪ್ಪ ಇನ್ನ ನಮ್ಮ ದಡಮ್ಮ ಇನ್ನ ಯಾರನ್ನ ಸಿಕ್ಕಿರೆ ಮಾತಾಡ್ಸು. ಸರಿನೇ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋದು ನೋಡು. ಎಲ್ಲರನ್ನೂ ಮಾತಾಡ್ಸು. ಸರಿ ಆಯ್ತು ಹೇಳು. ನಾನು ಏನಂದವನು ಹೋಗ್ತಿದ್ರೆ ನೋಡ್ತಿರ್ತೀನಿ, ಮಾತಾಡಿಸ್ತಾನೆ ಅವ್ನು ಸುಮ್ಮನೆ ಹೋಗ್ತಾನೆ. ಅದೇ ಗೃಹ ಪ್ರವೇಶಕ್ಕೆ ಕರಿಯೋಣ ಸುಮ್ಮನಾಗಿ ಅವನೆಲ್ಲ ಕರಿತಾನೆ ಅನ್ಸುತ್ತೆ. ಕರೆದಾಗ ಹೋಗೋದು ಹೇಳು. ನಾನು ಈ ರಾಣಿದ್ದೀನಿ ಎದುರಿಗೆಲ್ಲ ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ತಗೋ ಚೆನ್ನಾಗಿರ್ತೀನಿ. ಈ ರಾಣಿದ್ದೀನಿ ಹೆಂಗೆ ಅಂತಂದರೆ ಅವರು ಒಂಥರ ಇವರೇನು ಹಿಂಗೆ ಇವ್ರು ಯಾರ ತಗೋ ಚೆನ್ನಾಗೇ ಆಗಲ್ಲ, ಇವ್ರು ಯಾರ ತಗೋ ಚೆನ್ನಾಗಿಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ. ಅದಕ್ಕೇ ನಾನು ಎಲ್ಲರ ತಗೋ ಚೆನ್ನಾಗಿರ್ತೀನಿ ಅವ್ರ ಎದುರಿಗೆ. ಅವಳು ಮಾಡಿರೋದು ಮನಸ್ಸಿನಾಗ ಇಟ್ಕೊಂಡಿದ್ದು. ನನಗೆ ಹುಷಾರಿಲ್ಲ ಅಂತ ನಾನು ಬಿದ್ದಿದ್ರು ಬಾರಮ್ಮ ಅಂತ ಕರೆದ್ರು ನಮ್ಮ ಅತ್ತೆ ಹೋಗಿ ಬರಲ್ಲ, ಅವಳಿಗೆ ಏನಾದರೂ ಬರಲ್ಲ ಅಂತ ಹೇಳಿದ್ರಂತೆ. ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ಸರಿಯಮ್ಮ ಮಾಡ್ತೀನಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.